Praise the Lord. Greetings to all in the name of our Lord and Savior Jesus Christ. Today's Bible verse, the Gospel according to St. Matthew chapter 5, verse 44. Love your enemies and pray for those who persecute you. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44ನೇ ವಚನ. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೌದು, ಇಲ್ಲಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ, ನಿಮ್ಮ ವೈರಿಗಳನ್ನು ಪ್ರೀತಿಸಬೇಕು ಎಂಬುದಾಗಿ. ಯಾರು ನಮ್ಮನ್ನು ಪ್ರೀತಿಸುತ್ತಾರೋ ಅಂಥವರನ್ನು ನಾವು ಪ್ರೀತಿಸುವುದರಲ್ಲಿ ಹೆಚ್ಚಿನದೇನೂ ಇಲ್ಲ. ಆದರೆ ಯಾರು ನಮಗೆ ಹಗೆ ಮಾಡುತ್ತಾರೋ ಅಂಥವರನ್ನು ಪ್ರೀತಿಸಬೇಕು ಎಂಬುದಾಗಿ ದೇವರ ವಾಕ್ಯ ಇವತ್ತು ನಮಗೆ ತಿಳಿಸಲ್ಪಡ್ತಾ ಇದೆ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಮೊದಲು ಅವರನ್ನು ಪ್ರೀತಿ ಮಾಡಬೇಕು ಮತ್ತು ಎರಡನೇದಾಗಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಇವತ್ತು ದೇವರ ವಾಕ್ಯ ನಮಗೆ ತಿಳಿಸಲ್ಪಡ್ತಾ ಇದೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ಕೂಡ ಯಾರು ಆತನನ್ನು ಶಿಲುಬೆಗೆ ಹಾಕಿದ್ದರೋ, ಯಾರು ಆತನಿಗೆ ಹಾಗೆ ಮಾಡಿದರೋ ಅಂಥವರಿಗೋಸ್ಕರ ತಂದೆಯಾದ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತಂದೆಯೇ ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿ ನಮಗೆ ಮಾದರಿಯ ಜೀವಿತವನ್ನು ತೋರಿಸಿಕೊಟ್ಟಿದ್ದಾರೆ. ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 60ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಸ್ಟೆಫೇನನ್ಗೆ ಕಲ್ಲೆಸೆದು ಕೊಂದು ಹಾಕುತ್ತಾ ಇದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಸ್ಟೆಫೇನನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ತಂದೆಯೇ ನನ್ನ ಆತ್ಮವನ್ನು ಸೇರಿಸಿಕೊ ಎಂದು ಪ್ರಾರ್ಥಿಸಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಈ ರೀತಿ ಮಾಡಬೇಕಾಗಿದೆ. ನಮ್ಮ ವೈರಿಗಳನ್ನು ನಾವು ಪ್ರೀತಿಸಬೇಕು. ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ನಾವು ದೇವರಿಗೆ ಪ್ರಾರ್ಥನೆ ಮಾಡುವಂಥವರಾಗಿರಬೇಕು. ಒಂದು ನಿಜ ಸಂಭವವನ್ನು ನಿಮಗೆ ತಿಳಿಸಲು ಇಷ್ಟಪಡುತ್ತೇನೆ. ಒಂದು ಚಿಕ್ಕ ಹುಡುಗಿಯ ಬಳಿ 2 ಕೋಳಿ ಮರಿಗಳಿರುತ್ತವೆ. ಅವುಗಳನ್ನು ಆಕೆ ಬಹಳ ಪ್ರೀತಿಯಿಂದ ನೋಡಿಕೊಂಡು ಹೋಗುತ್ತಾ ಇರ್ತಾಳೆ. ಆ ಮರಿಗಳು ಯಾವಾಗಲೂ ಅವಳೊಂದಿಗೆ ಇರುತ್ತಾ ಇದ್ದವು. ಆ ಮರಿಗಳಿಗೆ ಒಳ್ಳೆ ಮೇವನ್ನು ಆಕೆ ಕೊಡ್ತಾ ಇದ್ದಳು. ಆಕೆಗೆ ತನ್ನ ತಂದೆ ತಾಯಿ ಕೊಡ್ತಾ ಇರುವಂಥ ಪಾಕೆಟ್ ಮನಿಯಿಂದ ಮೇವನ್ನು ತಂದು ಹಾಕಿ ಆ ಕೋಳಿ ಮರಿಗಳನ್ನು ಬಹಳ ಪ್ರೀತಿಯಿಂದ ಆಕೆ ಸಾಕುತ್ತಾ ಬರುತ್ತಾ ಇದ್ದಳು. ಅವು ಬೆಳೆದು ದೊಡ್ಡವಾಗುತ್ತಾ ಬಂದವು. ಒಂದು ದಿವಸ ಆ ಕೋಳಿ ಮರಿಗಳಲ್ಲಿ ಒಂದು ಕೋಳಿ ಮರಿ ಪಕ್ಕದ ಮನೆಯವರ ತೋಟದ ಬೇಲಿಯ ಸಮೀಪ ಮೇಯಲಿಕ್ಕೆ ಹೋಯಿತು. ಇದನ್ನು ನೋಡಿದ ಆ ಮನೆಯವನು ಬಹಳ ಕೋಪಗೊಂಡನು. ಆ ಮರಿಯನ್ನು ಹಿಡಿದು ಕತ್ತು ಮುರಿದು ಕೊಂದು ಬಿಸಾಕಿ ಬಿಟ್ಟನು. ಇದನ್ನು ಆ ಹುಡುಗಿ ನೋಡಿದಳು. ಬಹಳ ದುಃಖವಾಯಿತು, ತುಂಬ ನೋವುಂಟಾಯಿತು, ಬಹಳವಾಗಿ ಹತ್ತು ಬಿಟ್ಟಳು. ಆದರೆ ಕ್ರಿಸ್ತನಲ್ಲಿ ತನ್ನನ್ನು ತಾನು ಸಮಾಧಾನ ಪಟ್ಟುಕೊಂಡಳು. ಪ್ರಿಯರೇ, ಹಾಗೆಯೇ ಸಮಾಧಾನವನ್ನು ಪಟ್ಟುಕೊಂಡ ನಂತರ ಇನ್ನುಳಿದ ಕೋಳಿ ಮರಿಯನ್ನು ತೆಗೆದುಕೊಂಡು ತನ್ನ ತಾಯಿಗೆ ಕೊಟ್ಟು, ಇದರಿಂದ ರುಚಿ ಪದಾರ್ಥವನ್ನು ಮಾಡಿಕೊಡು ಎಂಬುದಾಗಿ ತನ್ನ ತಾಯಿಗೆ ಕೇಳಿಕೊಳ್ಳುತ್ತಾಳೆ. ಆ ತಾಯಿ ಒಳ್ಳೆಯ ರುಚಿಯಾದ ಅಡುಗೆಯನ್ನು ಮಾಡಿ ಆ ಮಗುವಿಗೆ ಕೊಟ್ಟಾಗ ಆ ಹುಡುಗಿ ಅದನ್ನು ತೆಗೆದುಕೊಂಡು ಹೋಗಿ ಆ ಪಕ್ಕದ ಮನೆಯವರಿಗೆ, ಅಂಕಲ್ ನೀವು ಹಸಿದಿದ್ದೀರಿ ಎಂಬುದಾಗಿ ನಾನು ನೆನೆಸುತ್ತೇನೆ, ನಿಮಗೆ ಊಟ ಕೊಡುವಂತೆ ಕರ್ತನು ನನಗೆ ಪ್ರೇರೇಪಿಸಿದ್ದಾನೆ ಎಂಬುದಾಗಿ ಹೇಳಿ ಆ ಊಟವನ್ನು ಆ ಅಂಕಲ್ ಕೈಗೆ ಕೊಟ್ಟಾಗ ಅಂಕಲ್ ಹೃದಯ ಬಹಳ ನೋವುಂಟಾಯಿತು. ಆ ಅಂಕಲ್ನ ಹೃದಯಕ್ಕೆ ಚಮ್ಮಟಿಯಿಂದ ಹೊಡೆದ ಹಾಗಾಯಿತು. ಅವನು ತಲೆಯನ್ನು ತಗ್ಗಿಸಿಕೊಂಡನು. ಮಾತ್ರವಲ್ಲ, ಬಿಕ್ಕಿ ಬಿಕ್ಕಿ ಅತ್ತನು. ಆ ಚಿಕ್ಕ ಹುಡುಗಿ ಮಾಡಿದ ಕಾರ್ಯ ಅವನಲ್ಲಿ ದೊಡ್ಡ ಮಾರ್ಪಾಟನ್ನು ಮಾಡಿತ್ತು. ಹೌದು, ಆಕೆ ತನ್ನ ವೈರಿಯಾಗಿರುವ ಆತನನ್ನು, ತನ್ನ ಕೋಳಿಯನ್ನು ಕೊಂದು ಹಾಕಿದ ಆತನನ್ನು ಬೈಯಲಿಲ್ಲ, ಜಗಳವಾಡಲಿಲ್ಲ. ಆದರೆ ಆತನಿಗಾಗಿ ರುಚಿಕರವಾದ ತಿಂಡಿಯನ್ನು ತಯಾರಿಸಿಕೊಟ್ಟಳು. ಹೌದು, ದೇವರ ವಾಕ್ಯ ಹೇಳುತ್ತದೆ, ನಿನ್ನ ವೈರಿ ಹಸಿದಿದ್ದರೆ ಅನ್ನ ಕೊಡು, ಬಾಯಾರಿದ್ದರೆ ನೀರು ಕೊಡು, ಹೀಗೆ ಮಾಡಿದರೆ ಅವನ ತಲೆಯ ಮೇಲೆ ಕೆಂಡ ಸುರಿದಂತಾಗುವುದು ಎಂಬುದಾಗಿ. ಈ ರೀತಿಗೆ ನಡೆದುಕೊಂಡಿರುವುದರಿಂದ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನನ್ನು ತಾನು ಸಂಪೂರ್ಣವಾಗಿ ಮಾರ್ಪಡಿಸಿಕೊಂಡು ತನ್ನ ಹೃದಯವನ್ನು ದೇವರಿಗೆ ಸಮರ್ಪಿಸಿಕೊಟ್ಟನು. ನನ್ನ ಪ್ರಿಯ ದೇವಜನರೇ, ನಾವು ಕೂಡ ಈ ರೀತಿ ಮಾಡುವ ಹಂಗಿನಲ್ಲಿದ್ದೇವೆ. ನಮ್ಮನ್ನು ಹಿಂಸಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಮ್ಮ ವೈರಿಗಳಿಗೋಸ್ಕರ ನಾವು ಪ್ರೀತಿ ಮಾಡುವಂಥವರಾಗಿರಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ಯೇಸುವೇ ನಿನಗೆ ಸ್ತೋತ್ರ ಉಂಟಾಗಲಿ. ಇಂದು ನೀವು ಕೊಟ್ಟಿರುವ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ. ನಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅನ್ನೋ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಾವು ಕೂಡ ಈ ಹುಡುಗಿಯಂತೆ ಜೀವಿಸಲಿಕ್ಕೆ ಕೃಪೆ ಮಾಡು ಸ್ವಾಮಿ. ನಮ್ಮನ್ನು ಹಿಂಸಿಸುವವರಿಗೋಸ್ಕರ ಯಾವಾಗಲೂ ಪ್ರೀತಿಸುವಂಥವರು,
ಅವರಿಗಾಗಿ ಪ್ರಾರ್ಥಿಸುವಂಥವರು ನಾವಾಗಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಮಾಡು ಸ್ವಾಮಿ. ಯಾರೆಲ್ಲ ಈ ಪ್ರಿಯ ಜನರನ್ನು ಹಿಂಸಿಸ್ತಾ ಇದ್ದಾರೋ ಅಂಥವರನ್ನು ಬದಲಾಯಿಸು, ಅವರ ಹೃದಯಗಳನ್ನು ಬದಲಾಯಿಸು, ಅವರನ್ನು ಮಾರ್ಪಡಿಸು ಕರ್ತನೆ. ಅವರ ಹೃದಯದಲ್ಲಿ ಕನಿಕರ, ದಯೆ, ಪ್ರೀತಿ, ಅನ್ಯೋನ್ಯತೆ ಉಂಟಾಗಲಿಕ್ಕಾಗುವಂತೆ ನಡೆಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್.